ಆದೇಶ ಮಾಡ್ತಾರೆ. ಇದರಲ್ಲಿ ಹೇಳ್ತಾರೆ ಅವ್ರದ್ದು ಪರಿಶೀಲಿಸಿ ವರದಿ ಬಂದ ನಂತರ ಅಂತ ನನಗೆ ಉತ್ತರ ಹೇಳ್ತಾರೆ. 18ನೇ ತಾರೀಕು 19ನೇ ತಾರೀಕು ತಾಂತ್ರಿಕ ವರದಿಯ ಶಿಫಾರಸೆ ಆಗೋಯ್ತು ಅಂತ ಬರೀತಾರೆ. ವಿಧಾನಸಭೆಯಲ್ಲಿ ಕೊಟ್ಟಿರುವ ಉತ್ತರ ಇದು. ವಿಧಾನಸಭೆಯಲ್ಲಿ ನೀವು ಹೆಂಗೆ ಬೇಕು ಹಂಗೆ ಉತ್ತರ ಕೊಡೋಕ್ಕಾಗಲ್ಲ. ನಾವು ನಾಗೇಂದ್ರ ಅವರ ವಿಷಯದಲ್ಲಿ, ಮಂತ್ರಿಗಳ ವಿಷಯದಲ್ಲಿ ಧರಣಿ ಕೂತಿದ್ವಿ. ಆ ಧರಣಿ ಸಂದರ್ಭದಲ್ಲಿ ಚರ್ಚೆಗೆ ಅವಕಾಶ ಆಗಲಿಲ್ಲ, ಮಾಡಲಿಲ್ಲ. 18ನೇ ತಾರೀಕು ತಾಂತ್ರಿಕ ವರದಿ ಸಮಿತಿ ವರದಿ ಸಲ್ಲಿಸಿದ ನಂತರ ಮಾಡ್ತೀನಿ ಅಂತ ಹೇಳಿಬಿಟ್ಟು 19ಕ್ಕೆ ಹೆಂಗೆ ವರದಿ ಕೊಟ್ಟು ರಾತ್ರೋರಾತ್ರಿ ನೋಡ್ಬಿಟ್ಟು ರಾತ್ರೋರಾತ್ರಿ ಆದೇಶ ಮಾಡಿಬಿಟ್ರಾ? ಈ ಆದೇಶದಲ್ಲಿ ಒಂದು ಕಡೆ ತೋರಿಸ್ತಾರೆ 5/2025 5ನೇ ತಿಂಗಳಲ್ಲಿ, ಅಂದರೆ ಮೇ ತಿಂಗಳಲ್ಲಿ ತಾಂತ್ರಿಕ ವರದಿಯ ಸಮಿತಿ ಅವರಿಗೆ ವರದಿ ಕೊಟ್ಟಿದೆ ಅಂತೇಳಿ. ಅದರಲ್ಲಿ ಇನ್ನೂ ಒಂದು ಡೇಟ್ ಹಾಕ್ತಾರೆ 17/8. ಆಯ್ತಪ್ಪ, 17/8ಕ್ಕೆ ಕೊಟ್ಟ ಮೇಲೆ ಇವರು 18/8ಕ್ಕೆ ನನಗೆ ಉತ್ತರ ಹಿಂಗೆ ಕೊಡ್ತಾರೆ, 19/8ಕ್ಕೆ ಹಿಂಗೆ ಉತ್ತರ ಸರ್ಕಾರದ ಆದೇಶವನ್ನು ಮಾಡ್ತಾರೆ. ಎಲ್ಲಿಗೆ ಅಂತ ಒಟ್ಟು ನಾವು ಹೇಳ್ತಿರೋದು 4,350 ಸೈಟ್ಗಳ ಬಗ್ಗೆ ಹೇಳ್ತಾ ಇದ್ವಿ. 14 ಸೈಟು ವಾಪಸ್ ಕೊಟ್ಟಿದ್ದೀರಿ. ಒಮ್ಮೆ ವಾಪಸ್ ಕೊಟ್ಟ ಮೇಲೆ ಅವತ್ತು ನಾವು ಹೇಳಿದ್ದೀವಿ ಕಳ್ಳನೇ ತಗೊಂಡ್ಮೇಲೆ ವಾಪಸ್ ಕೊಟ್ಬಿಟ್ರೆ ನಾವು ಸಚ್ಚಾರಿತರಾಗಕ್ಕೆ ಸಾಧ್ಯ ಇಲ್ಲ. ಆಯಿತು, ಅವತ್ತೇನೋ ಮಾಡಿದ್ದೀರಿ, 14 ಸೈಟ್ ಕೊಟ್ಟಿದ್ದರಿಂದ ನಿಮ್ಮ ವಿರುದ್ಧ ಏನೋ ಬಿ ರಿಪೋರ್ಟೋ ಮತ್ತೊಂದೋ ಮಗದೊಂದೋ ಅದು ಹೈಕೋರ್ಟಲ್ಲಿದೆ, ಚಾಲೆಂಜ್ ಆಗಿದೆ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅಂದರೆ ಎಷ್ಟು ನಿಮ್ಮ ಮನೆಯ ಕುಟುಂಬ, ರಾಜ್ಯಕ್ಕೆ, ಕರ್ನಾಟಕದ ಜನತೆಯ ಮರ್ಯಾದೆ ತೆಗೆದಂಥ ಅಧಿಕಾರಿಗಳ ವಿರುದ್ಧ ಇವತ್ತಿನವರೆಗೂ ಕ್ರಮ ಆಗಿಲ್ವಲ್ಲ? ಯಾಕೆ ಮಾಡಿಲ್ಲ? ಇದೇ ನಮ್ಮ ಯಕ್ಷ ಪ್ರಶ್ನೆ. ನೀವು ಈ ಕಾರಣಕ್ಕಾಗಿ ಅಧಿಕಾರಿಗಳು ನಿಮಗೆ ಕೊಟ್ಟಂಥ ಏನು ಉಡುಗೊರೆಯ ಕಾರಣಕ್ಕೆ ನೀವು ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ. ದಯಮಾಡಿ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ. ನೀವು ಮೈಸೂರಿನ MUDA ಇದ್ದಿದ್ದು MDA ಆಗಿದೆ. ಈ MDAಗೆ ಸಂಬಂಧಪಟ್ಟಂಗೆ ಒಂದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಬಂಧುಗಳೇ, ನಾನು ಪ್ರಾರಂಭದಲ್ಲಿ 26/6/2024 ಅವತ್ತೊಂದು ಪ್ರಕರಣ 7 ಎಕರೆ 3 ಕುಂಟೆಗೆ ಅವತ್ತು ಮಾಡಿಬಿಟ್ಟಿದ್ದಂಥ ಪ್ರಕರಣ ಅದು. ಅದಕ್ಕೆ ನಾನು ಮೊದಲನೇ ಕಂಪ್ಲೇಂಟ್ ಕೊಟ್ಟಿದ್ದು. ಎರಡನೇದು ಮೈಸೂರಿನ ಗೋಕುಲಂ ಬಡಾವಣೆಗೆ ಅವತ್ತು ಅಕ್ವೈರ್ ಮಾಡ್ಕೊಂಡಿದ್ವಿ 68ರಲ್ಲಿ. ಅದಕ್ಕೆ ಈಗ ಪರಿಹಾರ ಕೊಡ್ತೀನಿ ಎನ್ನುವಂಥ ಕೇಸನ್ನು GT ದಿನೇಶ್ ಕುಮಾರ್ ಅವರು ಮಾಡಿದ 2ನೇ ಪ್ರಕರಣವನ್ನು ಅವತ್ತು ನಾವು ಕೈಗೆತ್ಕೊಂಡಿದ್ದು. ಬಂಧುಗಳೇ, 4 ಅಂದರೆ ಸತತವಾಗಿ ಮಾಡಿರುವಂಥ 22-23 ಪತ್ರಗಳ ಅದರಲ್ಲಿ ರಾಜ್ಯಪಾಲರಿಗೆ ಕೊಟ್ಟಿದ್ದೀನಿ. ನಿಮಗೆ ಡೇಟ್ ವೈಸ್ ನಾನು PDF ಕಳಿಸ್ತೀನಿ. ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀನಿ, ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ದೂರು ಕೊಟ್ಟಿದ್ದೀನಿ, ಕರ್ನಾಟಕ ಲೋಕಾಯುಕ್ತಕ್ಕೆ ನಾನೇ ಕಂಪ್ಲೇಂಟು 10 ಜನದ ಮೇಲೆ ಕೇಸ್ ಹಾಕ್ಕೊಂಡಿದ್ದೀನಿ. ಈ ಸದ್ಯದಲ್ಲೇ ಅದು ವರದಿ ಕೈಗೆ ಬರ್ತಾ ಇದೆ. ಏನು ಯಾವುದು ಸುಮ್ಮನೆ ಬಿಟ್ಟಿಲ್ಲ. ನಾವು ಆರೋಪ ಮಾಡಿ ಓಡೋಗೋ ಕೆಲಸವನ್ನು ಮಾಡಿಲ್ಲ. ತಾರ್ಕಿಕ ಅಂತಿಗೆ ತೊಗೊಂಡು ಹೋಗಬೇಕು ಅನ್ನೋ ಕಾರಣಕ್ಕೇ ನಾನೇ ಖುದ್ದು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀನಿ, ನಾನೇ ರಾಜ್ಯಪಾಲರಿಗೆ ಕೊಟ್ಟಿದ್ದೀನಿ, ನಾನೇ ಮುಖ್ಯ ನ್ಯಾಯಮೂರ್ತಿಗಳಿಗೆ ಕೊಟ್ಟಿದ್ದೀನಿ. ಡೇಟ್ ವೈಸು ನಿಮಗೆ ಕೊಡ್ತೀನಿ ಬಂಧುಗಳೇ. ನಾನು ಆಮೇಲೆ ಅಬ್ದುಲ್ ವಾಹಿದ್ ಅನ್ನೋನಿಗೆ ಎಲ್ಲನೂ ಕೊಟ್ಟಿದ್ದೀವಿ. ನಾಗಪ್ರಸನ್ನ ಅವರು ತೀರ್ಪು ಬಂದಂಥದ್ದು. ಅದಾದ ಮೇಲೆ 18/9/2024ರಲ್ಲೂ ಲೋಕಾಯುಕ್ತಗೆ 2 ಕಂಪ್ಲೇಂಟ್ ಏನು ರಿಜಿಸ್ಟ್ರ್ ಮಾಡಿದ್ದೆ. ಅದರಲ್ಲಿ ಮೈಸೂರಿನ ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಏನಿದೆ ಅದು ಅಕ್ರಮವಾಗಿ ಮಾಡಿದೆ ಅಂಥೇಳಿ ಆಗಿನ ಕಮಿಷನರ್ ಕೊಟ್ಟಿದ್ದಾರೆ. ನಾನು ಹೇಳ್ತಿರೋದಲ್ಲ. ಆಗ ನಟೇಶ್ ಏನು ಕಮಿಷನರ್ ಆಗಿದ್ದರು, ಅವರೇ ಸರ್ಕಾರಕ್ಕೆ ಬರೆದು ಅದರ ವಿರುದ್ಧ ಏನೋ ಇದು 1 ನಿಮಿಷ ಹಿಡಿದು ಅದರ ವಿರುದ್ಧ ನಟೇಶ್ ಅವರು ಬರೆದಿರುವ ಪತ್ರವನ್ನು ಇಟ್ಕೊಂಡು
ನಾನು ಸರ್ಕಾರದ ಲೋಕಾಯುಕ್ತಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಇದು ಎಷ್ಟನೇದು ಕಾಲಮ್ ಇದು ನೋಡ, ಜ್ಞಾನಗಂಗದು 13. ನೋಡಿ ಬಂಧುಗಳೇ, ಯಾವತ್ತು ಕೊಟ್ಟಿರೋದು 18/9/2024. ಇದರಲ್ಲಿ ನಟೇಶ್ ಹೇಳ್ತಾರೆ, ಹಿಂದಿನ ಆಯುಕ್ತರಾದ ನಟೇಶ್ ಅವರು ಕೇರ್ಗಳ್ಳಿ, ನಗರತಳ್ಳಿ, ಬಲ್ಲಳ್ಳಿ ಗ್ರಾಮಗಳ ಒಟ್ಟು 252 ಎಕರೆ 10 ಕುಂಟೆ ಭೂಮಿಯಲ್ಲಿ ಬಡಾವಣೆಯನ್ನು ಅಕ್ರಮವಾಗಿ ರಚಿಸಲಾಗಿದ್ದು 36/2026 ಸರ್ಕಾರಿ ಆದೇಶ ಸಂಖ್ಯೆ ಅಂತೆಲ್ಲ ಬರೆದು ರಚಿಸಿ 848 ನಿವೇಶನಗಳನ್ನು ಖಾತೆ ಮಾಡಿ ಹಂಚಿಕೆ ಮಾಡಲಾಗಿರುತ್ತದೆ ಎಂದು ಸರ್ಕಾರದ ಕಾರ್ಯದರ್ಶಿಗಳಿಗೆ ನಟೇಶ್ ಪತ್ರ ಬರೆದಿರೋದು. ಜ್ಞಾನಗಂಗಾ ಹೌಸಿಂಗ್ ಸೊಸೈಟಿ 848 ಸೈಟು. ಅಂದರೆ ಮೈಸೂರು ನಗರದ ಮೂಡಾದ ಒಳಗಡೆ ನಡೆದಿರುವಂಥ ಯಾವ ಪ್ರಕರಣವನ್ನು ನಮ್ಮ ಗಮನಕ್ಕೆ ಬಂದಿರುವಂಥ, ನಾನು MLA ಆದಮೇಲೆ ನಡೆದಿರುವಂಥ ಯಾವ ಪ್ರಕರಣದಲ್ಲೂ ಹಿಂದೆ ಸರಿದಿಲ್ಲ ಬಂಧುಗಳೇ. ನೋಡಿ, ಚಾಮುಂಡೇಶ್ವರಿ ಸರ್ವೋದಯ ಸಹಕಾರ ಸಂಘದ್ದು ದಟ್ಗಳ್ಳಿ ವಿಷಯವನ್ನು ನಾವು ಮಾಡಿದ್ವಿ. ದಟ್ಗಳ್ಳಿ ವಿಷಯದಲ್ಲಿ ಬಂದಾಗ ಇದಕ್ಕೆ ಸಂಬಂಧಪಟ್ಟಂಗೆ 48 ಜನಕ್ಕೆ ಮೂಡಾದವರು ಖಾತೆ ಮಾಡಿ ಕೊಟ್ಬಿಟ್ಟಿದ್ರು. ದಿನೇಶ್ ಕುಮಾರ್ ಆ ಕಂಪ್ನಿನೇ ಇಲ್ಲ, ಇರಲಿ ಅದಕ್ಕೆ ಅವರೊಂದು 2 ಪೇಪರಲ್ಲಿ ದೀರ್ಘವಾದಂಥ 2 ಕಾಲಮ್ ನೋಡಿ ಇದಕ್ಕೆ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸನ್ಮಾನ್ಯ ಶಾಸಕರು ಏನೇನೋ ಹೇಳಿದ್ದಾರೆ ಅಂತೆಲ್ಲ ಕೊಟ್ಟಿದ್ರು. ಆ 48 ಖಾತೆಗಳನ್ನು ರದ್ದು ಮಾಡಿದ್ರೆ ಸಾಲಲ್ಲ, ಕೋರ್ಟ್ಗೆ ಹಾಕೋಬೇಕು, ನ್ಯಾಯಾಲಯಕ್ಕೆ. ನ್ಯಾಯಾಲಯದಲ್ಲಿ ಹೋಗಿ ಕಮಿಷನರು ಅವ್ರನ್ನ ಪಾರ್ಟಿ ಮಾಡಿ ಇಂಡಿವಿಜುವಲ್ ಯಾರ್ಯಾರಿಗೆ 48 ಸೈಟ್ಗಳನ್ನ ಮಾಡಿದ್ರು ಅವರ ಹೆಸರನ್ನ ಕೂರಿಸಿ ಕ್ಯಾನ್ಸಲೇಷನ್ಗೆ ಮಾಡುವಂಥ ಪ್ರಕ್ರಿಯೆಗೆ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ, ರಾಜ್ಯದ ಎಲ್ರಿಗೂ ಪತ್ರ ಬರೆದಿದ್ದು 13/4/2026 ಪತ್ರ ಬರೆದಿದ್ದೆ. ಏನೋ ಒಟ್ಟು ನೀವು 48 ಮಾರಾಟ ಮಾಡಿರುವ ಸೈಟ್ಗಳನ್ನ ನೀವು ರದ್ದು ಮಾಡಿಲ್ಲ, ಸಿವಿಲ್ ಮೊಕದ್ದಮೆನ ಹೂಡಬೇಕು ಅನ್ನುವಂಥ ಮನವಿ ಕೊಟ್ಟಿದ ನಂತರ ಮೂಡಾದವರು ಆ ಸೈಟ್ಗಳನ್ನ ವಿಷಯದಲ್ಲಿ ಕೇಸ್ ಹಾಕಿದ್ರು. ಈಗ 48ರಲ್ಲಿ 43 ಜನರ ವಿರುದ್ಧ ಸಿವಿಲ್ ಕೇಸ್ಗಳನ್ನ ದಾಖಲು ಮಾಡಿದ್ದಾರೆ. ಇದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದಕ್ಕೆ ಜಿಲ್ಲಾಧಿಕಾರಿಗೆ, ರಕ್ಷಿತ್ ಅವರಿಗೆ, ಆಗಿನ ಕಮಿಷನರು, ಯಾರ್ಯಾರು ಲೀಗಲ್ ಟೀಮ್ ಇತ್ತು ಇವರೆಲ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕೇಸ್ ಮಾಡಿದ್ದಾರೆ, ಆದರೆ ಅಟೆಂಡ್ ಆಗ್ತಿಲ್ಲ ಬಂಧುಗಳೇ. ನೋಡಿ, ಕೇಸ್ ಮಾಡಿಬಿಟ್ರು, ವಾದ ಮಾಡೋಕ್ಕೆ ಹೋಗ್ಬೇಕಲ್ಲ, ವಾದ ಮಾಡೋಕ್ಕೆ ಹೋಗಿಲ್ಲ. ವಾದ ಮಾಡದೇ ಇರುವಂಥ ಮೊನ್ನೆ ನಾವು ತೆಗೆದ ಮೇಲೆ ಕೇಸ್ ಡೀಟೇಲು 19/8 ಕೇಸ್ ಇತ್ತು ಬಂಧುಗಳೇ. ಈಗ 26/10/2026 ಈ 43 ಜನ, 48ರಲ್ಲಿ 43 ಯಾಕೆ ಅಂದರೆ 5 ಜನಕ್ಕೆ ಸೇಲ್ ಡೀಡ್ ಮಾಡಿರಲಿಲ್ಲ. ಹಾಗಾಗಿ 43 ಜನದ ವಿರುದ್ಧ ಮೈಸೂರಿನ ಕೋರ್ಟಲ್ಲಿ ದಾವೆಯನ್ನು ಹೂಡಿದ್ದಾರೆ, ಸ್ವಾಗತಿಸ್ತೀನಿ. ಆದರೆ ಸರಿಯಾದಂಥ ರೀತಿಯಲ್ಲಿ ನೀವು ವಾದಕ್ಕೂ ಹೋಗಿಲ್ಲ ಅನ್ನುವಂಥದ್ದು ಕೇಸ್ ಡೀಟೇಲ್ ನೋಡಿದ್ರೆ, ಹುಡುಕಿದ್ರೆ ಗೊತ್ತಾಗ್ತಿದೆ. 26/10 ಮತ್ತೆ ಅಕ್ಟೋಬರ್ ತಿಂಗಳಲ್ಲಿದೆ. ಆವತ್ತು ಈ 43 ದಟ್ಗಳ್ಳಿ 38 ಎಕರೆ ಸುಮಾರು 900 ಕೋಟಿ ರೂಪಾಯಿ ಇದಕ್ಕೆ ಸಂಬಂಧಿಸಿದಂಗೆ ದಾವೆ ಹೂಡಿದ್ದೀರಿ, ಸರಿಯಾದಂಥ ಆರ್ಗ್ಯುಮೆಂಟು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರಲು ಬಯಸ್ತೀನಿ ಬಂಧುಗಳೇ. ಒಟ್ಟಾರೆ ಯಾವ ಪ್ರಕರಣದಲ್ಲೂ ಯಾರ ಮೇಲೂ ಕೇಸ್ ಇನ್ನೂ ದಾಖಲಾಗಿಲ್ಲ. ಕೆರೆ ಒತ್ತುವರಿದು ಮಾತಾಡಿದ್ವಿ, ಕೆರೆ ಒತ್ತುವರಿನ ಉಳಿಸಿದ್ರು, ಯಾವ ಅಧಿಕಾರಿ ಮೇಲೂ ಕ್ರಮ ಆಗಿಲ್ಲ. 24 ಎಕರೆ ವಿಷಯ ಮಾತಾಡಿದ್ವಿ, ಸೇಲ್ ಅಗ್ರಿಮೆಂಟ್ ರಿಜಿಸ್ಟ್ರು ಕ್ಯಾನ್ಸಲ್ ಆಯಿತು, ಯಾರ ಮೇಲೂ ಕ್ರಮ ಆಗಿಲ್ಲ. ನಮ್ಮ ಮಾಜಿ MLC ಸಿದ್ದರಾಜು ಅವರ 22 ಸೈಟಿನ ವಿಷಯವನ್ನು ಮಾಡಿದ್ವಿ, ಸಬ್ ರಿಜಿಸ್ಟ್ರಾರ್ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರು, ಇನ್ನು ಯಾರು ಅದರ ಹಿಂದೆ ಇರುವಂಥವ್ರನ್ನ ಯಾರನ್ನೂ ಮಾಡಿಲ್ಲ.
ಏನದ್ರ ಹಿಂದೆ ಇದೆ ಅನ್ನೋದು ಗೊತ್ತಿಲ್ಲ ನಮಗೆ. ಒಟ್ಟಾರೆ 4350 ಸಂಬಂಧಪಟ್ಟಂಗೆ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ಮಂಜೂರಾತಿ ಪತ್ರವನ್ನು ಅವತ್ತೇ ಕೊಟ್ಟಿದ್ದಾರೆ. ನಾನು ಇದನ್ನು ಪ್ರಿಂಟ್ ತೆಗಿಲಿಲ್ಲ ಬಂಧುಗಳಿಗೆ, ತೆಗೆದುಬೇಕಾದ್ರೆ ಕಳಿಸ್ತೀನಿ. ಮಂಜೂರಾತಿ ಪತ್ರವನ್ನು ಮೈಸೂರು ನಗರಾಭಿವೃದ್ಧಿ ಯಾವ್ಯಾವತ್ತು ಎಷ್ಟೆಷ್ಟು ಪೇಪರ್ಗಳನ್ನ ತರಿಸ್ಕೊಂಡು, ಯಾವ್ಯಾವ ನಂಬರಿನ ಪೇಪರು ಅಂತ ತರಿಸ್ಕೊಂಡು ಅಕ್ರಮವಾಗಿ ಅವತ್ತು ಮಾಡಿರುವಂಥ ಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಬಿಚ್ಚಿಟ್ಟಿದ್ದೀನಿ. ಮತ್ತು ನಿಮಗೆ ಇನ್ನೊಂದು ಸಲ ಬೇಕಾದ್ರೆ PDF ಕಳಿಸ್ತೀನಿ. ಮಂಜೂರಾತಿ ಪತ್ರ ಆಗಿರುವಂಥದ್ದು 2019ರ ಸರ್ಕಾರ ಆದೇಶ ಸ್ಪಷ್ಟವಾಗಿದೆ. 2019ರಿಂದ ಆಗಿರುವಂಥ ಎಲ್ಲ 50-50 ಜೊತೆಗೆ ಬದಲಿ ನಿವೇಶನ ಅನ್ನುವಂಥ ಏನು ದಂಧೆ ನಡೀತಾ ಇತ್ತು, ಆ ಎಲ್ಲ ದಂಧೆಗಳಿಗೂ ಕಡಿವಾಣ ಹಾಕಿ ಒಬ್ಬ ಒಳ್ಳೆಯ ನಗರಾಭಿವೃದ್ಧಿ ಸಚಿವರಾಗಿ ಮೈಸೂರಿನ ಚಾಮುಂಡೇಶ್ವರಿಯ ಕೃಪೆಯಿಂದ ಏನು ಸಿದ್ದರಾಮಯ್ಯನವ್ರಿಗೆ ಅವತ್ತು 257 ಮತಗಳಿಂದ ಏನು ಪುನರ್ಜನ್ಮ ಅಂತ ಕೊಟ್ಟಿದ್ರೋ, ಆ ಒಂದು ನಿಟ್ಟಿನಲ್ಲಿ ಚಾಮುಂಡೇಶ್ವರಿಯ ಸಾಯಿ ಸನ್ನಿಧಿಯಲ್ಲಿ ನಡೀತಾ ಇರುವಂಥ ಇಷ್ಟೊಂದು ಅಕ್ರಮಗಳೇನಿದೆ ಇದಕ್ಕೆ ಕಡಿವಾಣ ಹಾಕ್ಕೊಡಿ. ಒಳ್ಳೆ ನಗರಾಭಿವೃದ್ಧಿ ಸಚಿವ ಅಂತ ಹೆಸರು ಗಳಿಸ್ಕೊಳ್ಳಿ. ದಯಮಾಡಿ ಭೈರತಿ ಸುರೇಶ್ ಥರ ಹೆಲಿಕಾಪ್ಟ್ರಲ್ಲಿ ಬಂದು ಫೈಲ್ನೂ ಹೊತ್ಕೊಂಡೋಗಿ ಇಲ್ಲೂ ಅನೇಕ ಫೈಲ್ಗಳು ಇವತ್ತೂ ಸಿಗದೇ ಇರೋ ಹಂಗೆ ಮಾಡಿಕೊಂಡ್ರು ಅಂತ ಏನು ಅವತ್ತಿಂದ ಆರೋಪ ಮಾಡ್ತಾಯಿದ್ವಿ. ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಅದರ ಬಗ್ಗೆ ಚಕಾರ ಎತ್ತಿಲ್ಲ ಬಂಧುಗಳೇ. ನಾವು ಹೇಳ್ತಿರುವ ಇಷ್ಟೂ ಪ್ರಕರಣಗಳಿಗೆ ದಾಖಲೆಗಳನ್ನು ಇಟ್ಕೊಂಡು ನಾವು ಬಿಡುಗಡೆ ಮಾಡಿದ್ದೀವಿ. ತಮ್ಮ ಮುಖಾಂತರ ಮತ್ತೊಮ್ಮೆ ಆಗ್ರಹ ಮಾಡ್ತಾಯಿದ್ದೀನಿ. 24ನೇ ಇಸ್ವಿ ತನಕ ತೆಗೆದುಕೊಂಡ್ರೆ 4350 ಅನ್ನೋದು ನನಗೆ ಅನಧಿಕೃತವಾಗಿ ಇರುವಂಥದ್ದು. 14 ಸೈಟ್ ವಾಪಸ್ ಹೋಗಿದ್ರು 4336. ಹೌದು ಹೌದು. ಅಕ್ರಮನೇ. ಅಲ್ಲ, ನಾನು ಅದಕ್ಕೆ ಹೇಳಿದ್ನಲ್ಲ, ಈಗ ನಾನು ಒಟ್ಟಾರೆ ಹೇಳ್ತಿರೋದೇನೋ, ಒಪ್ಪಿಗೆ ನೀಡಿಲ್ಲ. ಅದೇ ನಾನು ನಿಮ್ಗೆ ಹೇಳಿದ್ದು. ಒಪ್ಪಿಗೆ ಅವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಪ್ರಾಧಿಕಾರದ ತೀರ್ಮಾನ ಆಗೋಗಿದೆ, ಸರ್ಕಾರ ಒಪ್ಪಿಲ್ಲ, ಸರ್ಕಾರದ ಒಪ್ಪಿಗೆ ಇಲ್ಲದೆ ಇಲ್ಲಿ ಕೊಟ್ಟಿರೋದು ಇದು. ಹಾಂ, ಅಲ್ಲ, ಅದು ಗೊತ್ತಿಲ್ಲ ಅಂತ ತನಿಖೆ. ಈಗ ನಿಮ್ಮ ಹತ್ರ ವರದಿ ಇದೆ, ಏಕಸದಸ್ಯ ವರದಿ PN ದೇಸಾಯಿ ಅವ್ರದ್ದು. ಅಲ್ಲ, ಗೊತ್ತಿಲ್ಲ ಅಂದೆ. ನಾನು ಅವಾಗ ಮೆಂಬರ್ ಆಗಿರೋ ಅಲ್ಲಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ ಅಂದ. ನಾನೊಬ್ಬ ಮೂಡಾದ ಮೆಂಬರ್ ಆದಮೇಲೆ ಗಮನಿಸಿರುವಂಥದ್ದು. ಯಾವಾಗ ನಾನು ಮೆಂಬರ್ ಆಗಿದ್ದು 2023 ಮೇ ನಂತರ. ನನ್ನ ಗಮನಕ್ಕೆ ಬಂದಿದ್ದು ಯಾವಾಗ 24ರಲ್ಲಿ. ನಾನು ಮೂಡ ಮೆಂಬರ್ ಆಗಿ ಇದನ್ನು ಹುಡ್ಕೋಕ್ಕೆ 1 ವರ್ಷ ಆಗಿತ್ತು. 2024ರಿಂದ ಹೇಳಿದ್ದೀನಿ. ಜೊತೆಗೆ 50-50ಲಿ ಯಾರೇ ಅನ್ಯಾಯ ಮಾಡಿದ್ರು ಅನ್ಯಾಯ. ಅಲ್ಲ, ಅದೇ ಹೇಳಿದ್ದು, ಪಾತ್ರ ಇದೆ ಅಂದರೆ ಯಾಕೆ ಕರೆಕ್ಟು. ನೀವ್ಯಾಕೆ ಮುಚ್ಚಿಡ್ತಾ ಇದ್ದೀರಾ ಅಂತಿದ್ದೀನಿ. ಬಯಲಿಗೆ ನಿಮ್ಮ ಕೈಯಲ್ಲಿ ಸರ್ಕಾರ ಇದೆ, ನೀವೇ ನಗರಾಭಿವೃದ್ಧಿ ಸಚಿವರು. ಗೊತ್ತಿಲ್ಲ, ಅದಕ್ಕೆ ನಾನು ಹೇಳ್ತಿದ್ದೀನಿ. ನಾನು ನಿಮ್ಮ ಹತ್ರ ಏನು ಹೇಳ್ತಿದ್ದೀನಿ, ಇದು ಸರ್ಕಾರದ 5,000 ಅಂದರೆ ಸುಮಾರು
4350 ಸೈಟ್ಗಳು ಬಡವರಿಗೆ ಸೇರಬೇಕಾಗಿದ್ದ. ನಿವೇಶನ ಯಾರಿಗೆ ಪಡ್ಕೊಂಡಿದ್ದಾರೆ? ಉಳ್ಳವರು ಪಡ್ಕೊಂಡಿದ್ದಾರೆ. ಈಗ ಎಲ್ಲರ ಹತ್ರನೂ ಯಾವ್ಯಾವ ಸೈಟು 958 ಸೈಟು ಅನ್ನೋದು ವಾಟ್ಸಪ್ಪಲ್ಲಿ ಹರಿದಾಡ್ತಿದೆ. ಅದೇ ಪಕ್ಕನ ಅನ್ನೋದು ಒಂದು. ಎರಡನೇದು, ರಮೇಶ್ ಅವರು ಹೇಳ್ದಂಗೆ BJP ನೇತೃತ್ವದ ಸರ್ಕಾರದಲ್ಲಿ ಆಗಿದೆ ಅಂತ ಇದ್ದರೆ ತೆಗೆದಿಡಿ. ಯಾರ್ಯಾರು ಅನ್ಯಾಯ ಮಾಡಿದ್ದಾರೆ, ಎಷ್ಟು ಅನ್ಯಾಯ ಆಗಿದೆ ಗೊತ್ತಾಗುತ್ತಲ್ಲ. ಇದರಲ್ಲೇನು ಹಿಂದೆ ಸರಿಯೋ ಪ್ರಶ್ನೆ ಇಲ್ವೇ ಇಲ್ವಲ್ಲ. ನಾವು ಪಾದಯಾತ್ರೆನೇ ಬೆಂಗಳೂರಿಂದ ಮೈಸೂರಿಗೆ ಮಾಡಿರೋರು 14 ಸೈಟ್ಗಲ್ಲ.